ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಅನ್ವಿತ್ ಕಾಮತ್. ಇವತ್ತು ನಾವು ಶೃಂಗೇರಿಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಉರಾಳ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್ ಸೆಂಟರ್ನಲ್ಲಿ ಇದ್ದೀವಿ. ಈ ವೆರಿಕೋಸ್ ವೇನ್ಸ್ ಎಂಬ ಕಾಯಿಲೆ ಏನಿದೆ ಇದ್ರ ಬಗ್ಗೆ ಸಾಧನೆ ಮಾಡಿರ್ತಕ್ಕಂತಹ ಡಾಕ್ಟರ್ ಉರಾಲ್ಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟ್ರೇ, ಈ ವೆರಿಕೋಸ್ ವೇನ್ಸ್ ಅನ್ನೋ ಕಾಯಿಲೆ ಏನಿದೆ ಇದ್ರ ಬಗ್ಗೆ ನೀವು ಹಲವಾರು ವರ್ಷಗಳಿಂದ ಈ ಚಿಕಿತ್ಸೆ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಈ ಚಿಕಿತ್ಸೆಯನ್ನು ಕೊಡ್ತಾ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಬಂದಿದ್ದೀರಾ. ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವೆರಿಕೋಸ್ ವೇನ್ ಇದೊಂದು ಗಂಭೀರವಾದಂಥ ಕಾಯಿಲೆ. ನೀವು ಎಷ್ಟು ನೆಗ್ಲೆಕ್ಟ್ ಮಾಡಿದಷ್ಟು ಇದು ಗಂಭೀರವಾಗ್ತಾ ಹೋಗ್ತದೆ. ನೀವು ಯಾವಾಗ ನೀವು ಟ್ರೀಟ್ಮೆಂಟಿಗೆ ಬೇಗ ಬರ್ತೀರೋ ನಾವು ಬೇಗ ಕಡಿಮೆ ಮಾಡ್ಬೋದು. ಇದರಲ್ಲಿ 1, 2, 3, 4, 5 ಸ್ಟೇಜಸ್ ಇರ್ತದೆ. ಮತ್ತು ಇದು ಮೇಯ್ನಾಗಿ ಲಾಂಗ್ ಫಿಟ್ಟಿಂಗ್, ಲಾಂಗ್ ಸ್ಟ್ಯಾಂಡಿಂಗು, ಒಬೆಸಿಟಿ ಇಂದ ಬರ್ತದೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬರ್ತದೆ. ಇದೆಲ್ಲ ನೀವು ಅವಾಯ್ಡ್ ಮಾಡ್ತೀರೋ ನಿಮಗೆ ಕಾಯಿಲೆ ಬರೋದು 70% ಸ್ಟಾಪ್ ಆಗುತ್ತೆ. ಇದು ಮೇಯ್ನ್ ಲೈಫ್ ಸ್ಟೈಲ್ ಡಿಸೀಸ್. ನಿಮ್ಗೆ ಯಾವಾಗ ಕಾಲಲ್ಲಿ ಮಸಲ್ ಕ್ರ್ಯಾಂಪ್ ಆಗ್ತದೋ, ಕಾಲು ದಪ್ಪ ಆಗುತ್ತೋ ಜರ್ನಿ ಮಾಡಿ ಬಂದಾಗ, ಮತ್ತು ಕಾಲಲ್ಲಿ ಹಸಿರು ನರ ಕಾಣ್ತದೋ, ನೀವು ದಯವಿಟ್ಟು ಡಾಕ್ಟರ್ನ ಮೀಟಾಗಿ ನಿಮ್ಮ ಮೆಡಿಸಿನ್ ತೊಗೊಳ್ಳಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಇದು ಲೈಫ್ ಸ್ಟೈಲಿಂದ ನೀವು 50% ಕಡಿಮೆ ಮಾಡ್ಕೋಬೋದು. ಮತ್ತು ಇದಕ್ಕೆ ಸೂಕ್ತ ಮೆಡಿಸಿನ್ ಮಾಡಿದ್ರೆ ನೀವು ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡು ಜೀವನ ಮಾಡ್ಬೋದು. ದಯವಿಟ್ಟು ವೆರಿಕೋಸ್ ವೇನ್ ಬಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆದರೆ ನಾವು ತಿಳಿದ ಮಟ್ಟಿಗೆ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಾಯಿಲೆ ಏನಿದೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾತ್ರ ಆಗಬೇಕು ಅನ್ನೋ ಒಂದು ಯೋಚನೆ ಎಲ್ಲರಲ್ಲಿತ್ತು. ಆದರೆ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಹಾಗೆ ಈ ವೆರಿಕೋಸ್ ವೇನ್ಸ್ ಕಾಯಿಲೆಯನ್ನು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ತಾವು ತಮ್ಮಲ್ಲಿ ಹೇಗೆ ಯೋಚನೆ ಬಂತು? ಅಂದರೆ ವೆರಿಕೋಸ್ ವೇನ್ ಚಿಕಿತ್ಸೆ ಬಗ್ಗೆ ಆಲೋಚನೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ವೆರಿಕೋಸ್ ವೇನ್ ಅಂತ ಹೇಳಲಿಕ್ಕೆ ಒಂಥರ ಅದು ಸುಲಭ ಅಥವಾ ಒಂದು ಸಿಂಪಲ್ ಕಾಯಿಲೆ ಅಂತ ಕಾಣ್ತದೆ. ಬಟ್ ನಾನು ಅದನ್ನು ಡೀಪಾಗಿ ಓದಲಿಕ್ಕೆ ಹೋದಾಗ ಅದು ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಅಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ತುಂಬ ಕಷ್ಟ. ನಾನು ಯಾವುದೋ ಒಮ್ಮೆ ನಮ್ಮ ಮಣಿಪಾಲಕ ಹಾಸ್ಪಿಟ್ಲಿಗೆ ಹೋದೆ ನಮ್ಮ ರಿಲೇಟಿವ್ ನೋಡಲಿಕ್ಕೆ. ಅವರಿಗೆ ವೆರಿಕೋಸ್ ವೇನ್ 5th ಗ್ರೇಡ್ ಅಲ್ಸರ್ ಆಗಿತ್ತು. ಅಲ್ಸರ್ ಆದಾಗ ಅಲ್ಲಿ ಅವ್ರು ಅಡ್ಮಿಟ್ ಆಗಿ ಒಂದು 6 ತಿಂಗಳಾಗಿತ್ತು. ಜಸ್ಟ್ ಅವರಿಗೆ ಕಾಲು ಗಾಯ ಆಗಿರ್ತದೆ. ಅದು ಅವರಿಗೆ ಡ್ರೆಸ್ಸಿಂಗ್ ಮಾಡ್ತಾರೆ, ರೆಸ್ಟು. ಅವರು ಮಿನಿಮಮ್ ಅವ್ರು 6 ತಿಂಗಳಿದ್ರು ಅವ್ರಿಗೊಂದು ಅಷ್ಟೇನು ಕಡಿಮೆ ಆಗಿಲ್ಲ. ಆ ವಾರ್ಡ್ ತುಂಬ ಜನ, ದಟ್ಸ್ ಓನ್ಲಿ ವೆರಿಕೋಸ್ ಅಲ್ಸರ್ ವಾರ್ಡ್. ತುಂಬ ಜನ ಇದ್ದಾರೆ. ಅವ್ರು ಬಂದು ವರ್ಷಗಟ್ಟಲಾಗಿತ್ತಂತೆ. ಕೆಲವರು ಗುಣ ಆಗಿ ಹೋಗಿದ್ದಾರೆ, ಕಡಿಮೆಯಾಗಿ ಹೋಗಿದ್ದಾರೆ. ನಾನು ನೋಡಿದೆ ಏನಾದ್ರು ಮಾಡಬೇಕಂತ. ವೆರಿಕೋಸ್ ವೇನ್ ಅವ್ರ ನೋವು, ಅದು ಆ ನೋವು ವೈರಿಗೂ ಬೇಡ. ಆ ವೆರಿಕೋಸ್ ವೇನ್ ಅಲ್ಸರ್ ಆದವ್ರದ್ದು ಕಂಡೀಷನ್ ನೋಡಿದರೆ ತುಂಬ ಬೇಜಾರಾಗುತ್ತೆ. ನಾವು ಬಂದು ಆಲೋಚನೆ ಮಾಡಿದೆ ಏನೋ ಅವ್ರ ಬಗ್ಗೆ ಮಾಡಬೇಕು ಅಂತ. ನಾನು ಒಂದೊಂದೇ ನಂದು ಓನ್ ಥಿಂಕಿಂಗಲ್ಲಿ ನಾನನ್ನು ಫಾರ್ಮುಲೇಷನ್ ಮಾಡ್ತಾ ಹೋದೆ. ಫೈನಲಿ ಒಂದು 6 ಮಂತಲ್ಲಿ ಒಂದು ಐಡಿಯಾ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಈ ವೆರಿಕೋಸ್ ವೇನ್ಸ್ ಕಾಯಿಲೆ ಏನಿದೆ ಈ ಕ್ಷೇತ್ರದಲ್ಲಿ ನೀವು ಎಷ್ಟು ವರ್ಷದಿಂದ ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀರಾ? ಮತ್ತು ಸಾಧಾರಣ ನೀವು ಈವರೆಗೆ ಎಷ್ಟು ಜನರಿಗೆ ಚಿಕಿತ್ಸೆಯನ್ನು ನೀಡಿರ್ಬೋದು? ನಾನು ವೆರಿಕೋಸ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಒಂದು 7 ವರ್ಷ ಆಯಿತು. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಅಗ್ರೆಸಿವ್ ಹೋಗಿಲ್ಲ. ಅಂದರೆ ನನಗದು ಯಾಕಂದರೆ ನೋಡಿ, ಈಗ ಅಲೋಪತಿ ಅವರೇ ನಾನು ಓದಿದ ಪ್ರಕಾರ ಅವರು ಡೆಡ್ ಸೈನ್ಸ್ ಅಂತ ಕನ್ಸಿಡರ್ ಮಾಡಿ ಯಾವುದು ರಿಸರ್ಚ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಜಸ್ಟ್ ಸರ್ಜರಿ ಬಗ್ಗೆ ಅವರು ತುಂಬ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತುಂಬ ರೀತಿಯಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ನಮ್ಮ ಆಯುರ್ವೇದದಲ್ಲೂ ನಮ್ಮ ಸುಶ್ರುತಾಚಾರ್ಯರು ಇದು ಸ್ಥಿರಗ್ರಂಥಿ ಹೇಳ್ತೇವೆ ವೆರಿಕೋಸ್ ವೇನಿಗೆ. ಇದು ಅಸಾಧ್ಯ ರೋಗ. ಅಂದರೆ ನಮ್ಮದು ಹೇಳ್ತಾರೆ ಸಾಧ್ಯ ರೋಗ, ಅಸಾಧ್ಯ ರೋಗ. ಇದು ಅಸಾಧ್ಯ ರೋಗ ಅಂತ ಟ್ರೀಟ್ಮೆಂಟ್ ಹೇಳಿದ್ದಾರೆ. ಅಂದರೆ ಅವರು ಹೇಳಿದ್ದಾರೆ ಅಸಾಧ್ಯ ರೋಗ ಅಂದರೆ ಇಟ್ ಈಸ್ ನಾಟ್ ಏಬಲ್ ಟು ಕ್ಯೂರ್ ಅಥವಾ ಟ್ರೀಟ್. ಹಾಗಿರುವಾಗ ಯಾವ ಡಾಕ್ಟ್ರು ಅಥವಾ ಯಾರಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ರಿಸರ್ಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ಸುಶ್ರುತಾಚಾರ್ಯ ಹೇಳಿದ ಮೇಲೆ ಅದ್ರ ಬಗ್ಗೆ ಅಂದರೆ ಅಸಾಧ್ಯ ಅಂದರೆ ನಾಟ್ ಅನೇಬಲ್ ಟು ಟ್ರೀಟ್. ಬಟ್ ನಾನು ನನ್ನ ಥಿಂಕಿಂಗಲ್ಲಿ ನಾವೊಂದು ಫಾರ್ಮುಲೇಷನ್ ರೆಡಿ ಮಾಡ್ತೋದೆ ಸಿಂಪಲಾಗಿ. ಅಂದರೆ ಒಂದೊಂದೇ ಅಂದರೆ ಏನು ವಾಟ್ ಈಸ್ ದ ಮೇನ್ ರೂಟ್ ಕಾಸ್ ಫಾರ್ ವೆರಿಕೋಸ್ ವೇನ್ ಅಂತ ನನ್ನದೇ ಓನ್ ಫಾರ್ಮುಲಿಂದ ನಾನು ಒಂದೊಂದೇ ಅದನ್ನು ಫೈನ್ ಟ್ಯೂನ್ ಮಾಡ್ತಾ ಬಂದು ಒಂದು 6 ಮಂತಲ್ಲಿ ಒಂದು ಪ್ರೋಟೋಕಾಲ್ ಟ್ರೀಟ್ಮೆಂಟ್ ರೆಡಿ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಇನಿಷಿಯಲ್ ನಾನು ಅಂದರೆ 1st, 2nd ಗ್ರೇಡು ಅದನ್ನು ಟ್ರೀಟ್ ಮಾಡ್ತಿದ್ದೆ. ಮತ್ತು ಆಮೇಲೆ ನನಗೆ 5th ಗ್ರೇಡ್ ಅಂದರೆ ಅಲ್ಸರ್ ಆದಂಥ ಕೇಸು, ವೀನಸ್ ಅಲ್ಸರ್ ಹೇಳ್ತೇವೆ, 5th ಗ್ರೇಡು. ಅದು ತುಂಬ ಕಷ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅಂದರೆ ಅದು ಗುಣ ಆಗೋದಿಲ್ಲ. ಅಂದರೆ ಯಾವಾಗ ಗಾಯಕ್ಕೆ ಹೊಸ ರಕ್ತ ಬರೋದಿಲ್ವೋ ಆ ಗಾಯ ಗುಣ ಆಗೋದಿಲ್ಲ. ಇವಾಗ ನೀವು ಸ್ಕಿನ್ ಗ್ರಾಫ್ಟ್ ಮಾಡಿದರೂ ಅದು ರಿಜೆಕ್ಟ್ ಆಗ್ತದೆ. ಯಾಕಂದರೆ ಗಾಯಕ್ಕೆ ಹೊಸ ರಕ್ತ ಬರಬೇಕು. ಅದು ಮತ್ತು ನಿಮಗೆ ಒಮ್ಮೆ ಅದು ಕಡಿಮೆ ಅದು ಪುನಃ ಬರ್ತದೆ. ಅದನ್ನ ನಾನು ಥಿಂಕ್ ಮಾಡಿ ಒಂದು ಪ್ರೋಟೋಕಾಲ್ ರೆಡಿ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ.
ಒಂದು 7 ವರ್ಷ ಆಗಿದೆ. ಟೋಟಲಿ ಒಂದು 7,000 ಪೇಷಂಟ್ ನೋಡಿದ್ದೇನೆ ನನ್ನ ಇಂಡಿವಿಜುವಲ್ ಆಗಿ. ಮತ್ತು ನನ್ನ ಟೋಟಲ್ ಬ್ರ್ಯಾಂಚಲ್ಲಿ ಒಂದು 10,000 ಪೇಷಂಟ್ ನಾನು ನಮ್ಮ ಸಂಸ್ಥೆಯಿಂದ ಚಿಕಿತ್ಸೆ ಕೊಟ್ಟಿದ್ದೇವೆ. ಮತ್ತು ಮೇನಾಗಿ ನಾನು ಎಲ್ಲ ಪೇಷಂಟ್ ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ. ಅಂದರೆ ಸುಮ್ಮನೆ ಅಂದರೆ ನಾನು ಯಾರು ಮಾಡಿದ ಕೆಲಸ ನಾನು ಮಾಡ್ತಿರೋದಲ್ಲ, ಎವ್ರಿ ಪೇಷಂಟ್ ನಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಇರ್ತದೆ. ಅಂದರೆ ಫಸ್ಟ್ ಡೇಯಿಂದ ಎವ್ರಿ ಮಂತ್ ಬರ್ತಾರಲ್ಲ, ಎವ್ರಿ ಮಂತ್ ಫೋಟೋ ಕಾಪಿ ಮತ್ತು ಅವ್ರದ್ದು ಇಂಪ್ರೂವ್ಮೆಂಟು ವಿತ್ ರೆಕಾರ್ಡ್ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ಅಂದರೆ ಅದನ್ನು ಚೇಂಜಸ್ ನೋಡಬೇಕು. ಈಗ ಗಾಯ ಆಗಿರ್ತದೆ, ನೆಕ್ಸ್ಟ್ ಮಂತ್ ಏನು ಇಂಪ್ರೂವ್ಮೆಂಟ್ ಆಗಿದೆ, ಅವ್ರ ಕಲರ್ ಚೇಂಜ್ ಆಗಿರುತ್ತೆ, ಎವ್ರಿ ಮಂತು ಅದು ಅಪ್ಲೋಡ್ ಆಗ್ತಿರ್ತದೆ. ಈಗ ನೀವು ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಿಮ್ಮ ಸಂಸ್ಥೆಯಿಂದ ಸುಮಾರು 10,000 ಜನರಿಗೆ ನೀವು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಾ ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ರಿ. ಆದರೆ ಈ ವೆರಿಕೋಸ್ ವೈನ್ಸ್ ಕಾಯಿಲೆ ಏನಿದೆ, ಇದು ಎಷ್ಟು ಪರ್ಸೆಂಟ್ ನೀವು ಕೊಡೋ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಆಗುತ್ತೆ? ಅಂದರೆ ಎಷ್ಟು ಪರ್ಸೆಂಟ್ ತನಕ ನೀವು ಗ್ಯಾರಂಟಿ ಕೊಡ್ಬೋದು ಈಗ ಚಿಕಿತ್ಸೆ ಪರಿಣಾಮಕಾರಿ ಆಗೇ ಆಗುತ್ತೆ, ಇದು ಗುಣ ಆಗತ್ತೆ ಅಂತ? ಇಲ್ಲ, ಇದಕ್ಕೆ ಗ್ಯಾರಂಟಿ ಕೊಡಲಿಕ್ಕಾಗೋದು. ಯಾಕಂದರೆ ಇದು ನಾನ್ ಕ್ಯೂರೇಬಲ್ ಡಿಸೀಸ್. ಈಗ ನೀವು ಇದಕ್ಕೆ 50% ರಿಸಲ್ಟ್ ಬರ್ಬೋದು, ಬರದೇ ಇರ್ಬೋದು. ಇದು ಯಾಕಂದರೆ ರಿಸಲ್ಟ್ ಇಲ್ಲೇ ಇದಕ್ಕೆ ಪರ್ಟಿಕ್ಯುಲರಾಗಿ ನಾವು ಇಷ್ಟೇ ಪರ್ಸೆಂಟ್ ಅಂತ ಹೇಳಲಿಕ್ಕೆ, ಇದು ಜ್ವರ ಶೀತ ಆ ಥರ ಕಾಯಿಲೆ ಅಲ್ಲ, ಆಗದಿದ್ದು ನಾವು ಮಾಡ್ತಾ ಇರೋದು. ಬಟ್ ನಾನು 80% ರಿಸಲ್ಟ್ ಅಂತ ನಾನು ಅವರಿಗೆ ಭರವಸೆ ಕೊಟ್ಟು ಕಳಿಸ್ತೇನೆ. ಭರವಸೆ ಮೇನ್, ಪೇಷಂಟಿಗೆ ಭರವಸೆ ಮುಖ್ಯ. ನಂಗೆ ಆಗಲ್ಲ ಕಣ ಅಂತ ಹೇಳಿದರೆ ಅವರು ಡಿಪ್ರೆಷನ್ ಆಗ್ತಾರೆ. ನಾನು ಅವ್ರಿಗೆ ಭರವಸೆ ಕೊಡಲಿಕ್ಕೋಸ್ಕರ ಸ್ವಲ್ಪ ಹೇಳಿ ಅವ್ರನ್ನ ಬೂಸ್ಟಪ್ ಮಾಡಿ ಹೇಳ್ತೇನೆ. ನಾನು ಅಪ್ ಟು 80% ರಿಸಲ್ಟ್ ಕೊಟ್ಟಿದ್ದೇನೆ. ಇಟ್ ಈಸ್ ಲೈಫ್ ಸ್ಟೈಲ್ ಡಿಸೀಸ್, ಅಂದರೆ ಆಕ್ಯುಪೇಷನಲ್ ಹೆಜಾರ್ಡ್. ಈಗ ನಮ್ಮದು 50%, ಪೇಷಂಟ್ 50% ಮಾಡಬೇಕು. ಇದು ಆಕ್ಯುಪೇಷನಲ್ ಹೆಜಾರ್ಡ್. ಈಗ ಅವ್ರು ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿದರೆ ಅದೆಲ್ಲ ಅವಾಯ್ಡ್ ಮಾಡಬೇಕು. ಲಾಂಗ್ ಸ್ಟ್ಯಾಂಡಿಂಗ್, ಲಾಂಗ್ ಸಿಟ್ಟಿಂಗ್, ನಾವು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೇವೆ. ಅದು ಮಾಡಿದರೆ ಮಾತ್ರ 80% ಸಿಗ್ತದೆ. ಇಲ್ಲ ನಮ್ಮ 50% ನಾವು ಗ್ಯಾರಂಟಿ ಕೊಡ್ತೇವೆ. ಅಂದರೆ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಮತ್ತೆ ಇಂಪ್ರೂವ್ಮೆಂಟ್ ಅವ್ರ ಮೇಲೆ ಡಿಪೆಂಡ್. ಯಾಕಂದರೆ ಇಟ್ ಈಸ್ ಲೈಫ್ ಸ್ಟೈಲ್ ಡಿಸೀಸ್. ಈ ವೆರಿಕೋಸ್ ವೈನ್ಸ್ ಅನ್ನೋದು ಇದ್ರ ಚಿಕಿತ್ಸೆ ತುಂಬ ಕಷ್ಟಕಾರಿ ಅಂತ ಹೇಳ್ತಾರೆ. ಅದು ಯಾಕೆ ಆ ರೀತಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಹಂಚ್ಕೊ? ಅಂದರೆ ಯಾಕಂದರೆ ವೆರಿಕೋಸ್ ವೈನ್ ಅಂದರೆ ನಿಮ್ಮದೀಗ ವೇನ್ಸಲ್ಲಿ ವೇನ್ ಅಂದರೆ ಇಟ್ ಈಸ್ ಎ ಕ್ರಾನಿಕ್ ವೀನಸ್ ಇನ್ಸಿಫಿಷಿಯನ್ಸಿ. ಅಂದರೆ ಲಾಸ್ಟ್ ಸ್ಟೇಜ್ ಬರುವಾಗ ಆ ಥರ ಆಗಿರ್ತದೆ. ಇನಿಷಿಯಲಿ ಅಂದರೆ ನಿಮ್ಮದು ವೇನ್ಸಲ್ಲಿ ರಿವರ್ಸ್ ಫ್ಲೋ ಆಗೋದಿಲ್ಲ, ಅಂದರೆ ವೀನಸ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದಿಲ್ಲ. ನಮ್ಮ ಹಾರ್ಟಿಂದ ಶುದ್ಧ ರಕ್ತ ಕಾಲಿಗೆ ಬರ್ತದೆ, ಅಂದರೆ ಹಾರ್ಟ್ ಪಂಪ್ ಮಾಡ್ತದೆ, ಹಾರ್ಟ್ ಮೂಲಕ ಕಾಲಿಗೆ ಬರ್ತದೆ. ಆ ವೇನ್ಸಿಂದ ಅಶುದ್ಧ ರಕ್ತ ಹಾರ್ಟಿಗೆ ಬರಬೇಕಾಗತ್ತೆ. ಮೇಯ್ನಾಗಿ ಅಂದರೆ ಅಲ್ಲಿ ಮೇಲೆ ಬರಲಿಕ್ಕೆ ಗ್ರಾವಿಟೇಷನ್ ಫೋರ್ಸ್ ಇರ್ತದೆ, ಅಂದರೆ ಮೇಲೆ ಬರಲಿ ಬಿಡುವುದಿಲ್ಲ. ಅದಕ್ಕೋಸ್ಕರ ವೇನ್ಸಲ್ಲಿ ವಾಲ್ವ್ಸ್ ಇರ್ತದೆ. ಆ ವಾಲ್ವ್ ಫಂಕ್ಷನ್ ಮಾಡಿ ಅದು ರಿವರ್ಸ್ ಫ್ಲೋ ಆಗಿ ಹಾರ್ಟಿಗೆ ಬರ್ತದೆ ಅಶುದ್ಧ ರಕ್ತ. ನೀವು ಯಾವಾಗ ಲಾಂಗ್ ಫಿಟ್ಟಿಂಗ್, ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿದ್ರೆ ಏನಾಗುತ್ತೆ, ವೇನ್ಸಲ್ಲಿ ಇನಿಷಿಯಲಿ ರಿವರ್ಸ್ ಫ್ಲೋ ಆಗುತ್ತೆ. ಆವಾಗ ಏನಾಗುತ್ತೆ, ವೇನ್ಸಲ್ಲಿ ಬ್ಲಡ್ ಸ್ಟಾಕ್ ಆಗುತ್ತೆ ಇನಿಷಿಯಲಿ. ಅದು ನೀವು ಇಗ್ನೋರ್ ಮಾಡಿದರೆ ಅಲ್ಲಿ ವೇನ್ಸು ಬಲ್ಜ್ ಆಗ್ತದೆ, ಅಂದರೆ ಅಲ್ಲಿ ಇರ್ಲಿಕ್ಕೆ ಜಾಗ ಬೇಕಲ್ಲ, ನೀವು ಮತ್ತೆ ಇಗ್ನೋರ್ ಮಾಡ್ತೀರಾ. ಆವಾಗಲ್ಲಿ ವೇನ್ಸಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಶೇಪ್ ಚೇಂಜ್ ಮಾಡ್ಕೊಳುತ್ತೆ, ಅಂದರೆ ಅಲ್ಲಿ ಇರ್ಲಿಕ್ಕೆ ಜಾಗ ಬೇಕಲ್ಲ, ಶೇಪ್ ಚೇಂಜ್ ಮಾಡ್ಕೊಳ್ತದೆ. ಇನ್ನು ನೀವು ಇಗ್ನೋರ್ ಮಾಡಿದಾಗ ಅಲ್ಲಿ ಓಪನ್ ಆಗಿ ಬ್ಲಡ್ ಲೀಕ್ ಆಗುತ್ತೆ. ಇದು ಒಂದು ಬೇಸಿಕ್ ಆಗಿ ವೆರಿಕೋಸ್ ವೈನ್ ಆಗುವಂಥದ್ದು. ನೀವು ಒಂದು 4-5 ವರ್ಷ ಅಥವಾ 10 ವರ್ಷ ನೀವು ಅದನ್ನೇ ಇದ್ದಾಗ ಏನಾಗುತ್ತೆ, ವೇನ್ಸಲ್ಲಿ 3 ಲೇಯರ್ ಇರ್ತದೆ. ಫಸ್ಟ್ ಲೇಯರಲ್ಲಿ ಏನಾಗುತ್ತೆ, ಅದು ವಾಲ್ ಹಾರ್ಡ್ನಿಂಗ್ ಆಗ್ತದೆ ಫಸ್ಟ್ ಲೇಯರ್. ಸೆಕೆಂಡ್ ಲೇಯರ್ ಏನಾಗುತ್ತೆ, ಅದು ಹಾರ್ಡ್ನಿಂಗ್ ಆಗ್ತದೆ. ಥರ್ಡ್ ಲೇಯರು ಅದು ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕಡಿಮೆ ಮಾಡ್ಕೊಳ್ತದೆ ಹಾರ್ಡಾಗಿ. ಆವಾಗ ಏನಾಗುತ್ತೆ, ಅಲ್ಲಿ ವೇನ್ಸ್ ಫಂಕ್ಷನ್ ಆಗೋದಿಲ್ಲ. ಮತ್ತು ಅಲ್ಲಿ ವೇನ್ಸಲ್ಲಿ ವಾಲ್ವ್ ಇರ್ತದೆ, ಆ ವಾಲ್ವ್ ಅದು ಫಂಕ್ಷನ್ ಆಗೋಲ್ಲ. ಅಂದರೆ ಯಾಕಂದರೆ ಅಲ್ಲಿ ವೇನ್ಸ್ ಹಾರ್ಡ್ನಿಂಗ್ ಆಗುತ್ತೆ. ಅದು ರಿವರ್ಸಲ್ಲಿ ಭಾಳ ಕಷ್ಟ. ಒಮ್ಮೆ ವೇನ್ ಆ ಥರ ಆದಾಗ ಮತ್ತು ವೇನ್ ಹಾರ್ಡ್ನಿಂಗ್ ಆಗ್ತದೆ, ಎಲೆಕ್ಟ್ರಿಸಿಟಿ ಹೋಗುತ್ತೆ. ಅದು ನೀವು ವೇನ್ಸ್ ಎಲೆಕ್ಟ್ರಿಸಿಟಿ ಬಂದಾಗ ಮಾತ್ರ ಪಂಪಾಗಿ ಬ್ಲಡ್ ಮೇಲ್ಗಡೆ ಬರ್ತದೆ. ಅದು ರಿವರ್ಸಲ್ ಮಾಡಿ ತುಂಬ ಕಷ್ಟ ಉಂಟು. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಬಗ್ಗೆ ಯಾರೋದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಅದನ್ನು ಸರ್ಜರಿ ಆ ಥರ ಥಿಂಕ್ ಮಾಡಿ ಹೋಗ್ತದೆ. ಈಗ ನೀವು ವೀನಸ್ ಅಲ್ಸರ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ರಿ. ಈ ಕೆಲವರಿಗೆ ವೆರಿಕೋಸ್ ವೈನ್ಸ್ ಇದ್ದವರಿಗೆ ಈ ವೀನಸ್ ಅಲ್ಸರ್ ಅನ್ನೋದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಆ ಹಂತದಲ್ಲಿ ಬಂದ್ರೂ ನೀವು ಚಿಕಿತ್ಸೆಯನ್ನು ಕೊಡ್ತೀರಾ? ಇಲ್ಲ, ನನ್ನ ಹತ್ರ ಬರುವಂಥ ಪೇಷಂಟ್ ಆಲ್ಮೋಸ್ಟ್ ವೀನಸ್ ಅಲ್ಸರ್ ಪೇಷಂಟೇ ಜಾಸ್ತಿ. ಅಂದರೆ ಇನಿಷಿಯಲಿ ಒಂದು ಇಗ್ನೋರೆನ್ಸ್ ಬರೋಲ್ಲ. ಅಲ್ಸರ್ ಆದಾಗ ಬೇರೆ ಕಡೆ ಹೋಗ್ತಾರೆ, ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅಂದರೆ ಅದು ಪರ್ಟಿಕ್ಯುಲರಾಗಿ ಟ್ರೀಟ್ಮೆಂಟ್ ಅವರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಸರ್ಜರಿ ಮಾಡ್ತಾರೆ, ಅದು ಕಡಿಮೆ ಆಗ್ತದೆ. ಬಟ್ ಸರ್ಜರಿ ಹೆದರ್ಕೊಂಡವರೆಲ್ಲ ಇಲ್ಲಿ ಬರ್ತಾರೆ. ಅದು ಟ್ರೀಟ್ಮೆಂಟ್ ಭಾಳ ಕಷ್ಟ. ಯಾಕಂದರೆ ಇಲ್ಲಿ ಬರುವಾಗಲೇ ಅವ್ರದ್ದು ಬ್ಲಡ್ ಪ್ಯಾರಾಮೀಟ್ರ್ ಎಲ್ಲ ಅದು ವೇರಿಯೇಷನ್ ಇರ್ತದೆ. ಮತ್ತು ಅವರು ಡಯಾಬಿಟಿಕ್ ಆಗಿರ್ತಾರೆ, ಒಬೆಸಿಟಿ ಇದ್ದಾಗ ಟ್ರೀಟ್ಮೆಂಟ್ ಭಾಳ ಕಷ್ಟ.
ಮತ್ತು ಅದು ಇಂಪ್ಲಿಮೇಷನ್ ಇರ್ತದೆ. ಬಂದಾಗ ನಾನು ಆಲ್ಮೋಸ್ಟ್ ಇದೇ ಟ್ರೀಟ್ಮೆಂಟಲ್ಲಿ ಬೇಕಾದ ಟ್ರೀಟ್ಮೆಂಟ್ ಮಾಡಿ ಕಡಿಮೆ ಮಾಡಿದ್ದೇನೆ. ಈ ವೆರಿಕೋಸ್ ವೇನ್ಸ್ ಬಗ್ಗೆ ಸುಮಾರು ಚಿಕಿತ್ಸೆಗಳನ್ನು ಕೊಟ್ಟಿದ್ದೀರಾ ಅಂತ ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ಆದರೆ ಈ ಔಷಧಿ ಅನ್ನೋದು ಇದು ಆಯುರ್ವೇದ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಔಷಧಿ ಅಥವಾ ನೀವೇ ಇದನ್ನು ಆವಿಷ್ಕಾರ ಮಾಡಿರ್ತಕ್ಕಂಥ ಔಷಧಿನ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಇದು ನನ್ನದೇ ಹೊಸ ನ್ಯೂ ಫಾರ್ಮುಲೇಷನ್. ನಾನೇ ಅದ್ರ ಬಗ್ಗೆ ನನ್ನದೇ ಓನ್ ಥಿಂಕ್ ಮಾಡಿ ಇದ್ರ ಬಗ್ಗೆ ಯಾವುದೇ ನಮ್ಮ ಗ್ರಂಥದಲ್ಲಿ ಕ್ಲಾಸಿಕಲ್ ರೆಫರೆನ್ಸ್ ಏನೂ ಇಲ್ಲ. ಅಂದರೆ ವೆರಿಕೋಸ್ ವೇನ್ ಏನೆಲ್ಲ ಆಗ್ತದೆ ಅಂದರೆ ಮೇಯ್ನಾಗಿ ಬ್ಲಡ್ ತಿಕ್ಕಾಗ್ತದೆ. ನಾವಲ್ಲಿ ವಾಲ್ವ್ ಸ್ಟ್ರೆಂತ್ ಕೊಡಬೇಕಾಗತ್ತೆ, ರಿವರ್ಸ್ ಫ್ಲೋ ಮಾಡಬೇಕಾಗತ್ತೆ, ವೇನ್ಸ್ ಇದು ಲೆಂತ್ ವಿಡ್ತು ಅದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ. ಅದನ್ನು ಥಿಂಕ್ ಮಾಡಿ ಯಾವುದೆಲ್ಲ ಮೆಡಿಸಿನ್ ಅದಕ್ಕೆ ಹೆಲ್ಪ್ ಆಗುತ್ತೋ ಅದನ್ನ ಮಾಡಿ ನಂದೇ ರೆಡಿ ಮಾಡಿದ್ದೇನೆ. ಈಗ ನೀವು ಈ ಚಿಕಿತ್ಸೆ ನೀವೇ ಕಂಡುಹಿಡಿದಿದ್ದು ಅಂತ ಹೇಳಿದ್ರಿ. ಈಗ ಇದು ಯಾವುದಾದ್ರೂ ಕ್ಲಿನಿಕಲ್ ಟ್ರಯಲ್ ಆಗಿದೆಯಾ ಎಲ್ಲಾದರೂ ಇದ್ರ ಬಗ್ಗೆ? ನಮ್ಮ FTM ಕಾಲೇಜಲ್ಲಿ ಎನಿಮಲ್ ಟ್ರಯಲ್ ಆಗಿದೆ. ಮತ್ತು ಮಣಿಪಾಲ B.Pharmaದಲ್ಲಿ ಫಾರ್ಮಕಾಲಜಿ ಟ್ರಯಲ್ ಆಗಿದೆ. ಮತ್ತು ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೇನೆ. ಈಗ ಮೊನ್ನೆ CSRI ಅಗ್ನಿ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಆಯುಷ್ ಡಿಪಾರ್ಟ್ಮೆಂಟ್ ಇದು. ಅದ್ರ ಬಗ್ಗೆ ನಮ್ಮಂಥ ರಿಸರ್ಚ್ ಮಾಡಿದವರಿಗೆ ಅವರು ಕಾಲ್ಫರ್ ಮಾಡಿದ್ದಾರೆ. ರಿಸರ್ಚ್ ಅಂದರೆ ಹೌ ಇಟ್ ವರ್ಕ್ಸ್ ಅಂತ. ಅದನ್ನು ಮೊನ್ನೆ ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ. ಮೊನ್ನೆ ಅಪ್ರೂವಲ್ ಬಂತು. ಸೆಕೆಂಡ್ ಸ್ಟೇಜ್ ವಿತಿನ್ 2 ಮಂತಲ್ಲಿ ಹೇಳ್ತಾರಂತೆ. ಹೋದಾಗ ನಾನು ಡೆಲ್ಲಿಯಲ್ಲಿ ಒಂದು ಪ್ಯಾನಲ್ ಇರ್ತದೆ, ಡಿಸ್ಕಷನ್ ಪ್ಯಾನಲ್. ಅಲ್ಲಿ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ರಿಸರ್ಚಿಗೆ ಅಂದರೆ ಗೌರ್ಮೆಂಟಲ್ಲಿ ಒಂದು 10 ಕಾಲೇಜ್ ಇದೆ, ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ನಮ್ಮದು ರಿಸರ್ಚ್ ಮಾಡ್ತಾರೆ. ಈ ವೆರಿಕೋಸ್ ವೇನ್ಸ್ ಅನ್ನೋ ರೋಗ ಏನಿದೆ, ಇದಕ್ಕೆ ಮುಖ್ಯ ಕಾರಣ ಏನು? ಮತ್ತು ಇದು ಈ ಉದ್ಯೋಗಿಗಳಲ್ಲೇ ಹೆಚ್ಚು ಈ ರೋಗ ಕಾಣಿಸ್ಕೊಳ್ಳುತ್ತಾ ಅಥವಾ ಯಾರಲ್ಲಿ ಹೆಚ್ಚು ಈ ರೋಗ ಕಾಣಿಸ್ಕೊಳ್ಳುತ್ತೆ? ಲಾಂಗ್ ಫಿಟ್ಟಿಂಗ್, ಲಾಂಗ್ ಸ್ಟ್ಯಾಂಡಿಂಗು ಯಾರೆಲ್ಲ ನಿಂತು ವರ್ಕ್ ಮಾಡ್ತಾರೋ, ಈಗ ಎಕ್ಸಾಂಪಲ್ ಈಗ ಹೋಟೆಲಲ್ಲಿ, ಬೇಕರಿಯಲ್ಲಿ, ಬಾರ್ಬರು, ಮತ್ತು ಬಸ್ ಕಂಡಕ್ಟರು, ಮತ್ತು ಯಾರು ಜಾಸ್ತಿ ಕೂತು ಕೆಲಸ ಮಾಡ್ತಾರೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಕೂತು ಕೆಲಸ ಮಾಡಿದ್ರೆ ವೆರಿಕೋಸ್ ವೇನ್ ಬರ್ತದೆ. ನನಗೂ ಬಂದು ಗೊತ್ತಿಲ್ಲ ಇತ್ತು, ಆಮೇಲೆ ಸ್ಟಡಿ ಮಾಡ್ದಂಗೆ ಗೊತ್ತಾಯಿತು. ಅಂದರೆ ಎಕ್ಸಾಂಪಲ್ ಬಸ್ ಡ್ರೈವರು, ಬ್ಯಾಂಕು, ಮತ್ತು ಕೂತು ಕೆಲಸ ಮಾಡೋರು ಅವರಿಗೆ ಬರ್ತದೆ. ಮತ್ತು ನೆಕ್ಸ್ಟು ಒಬೆಸಿಟಿ, ಪ್ರೆಗ್ನೆನ್ಸಿಲಿ ಬರ್ತದೆ, ಕಾಲು ಇಂಜುರಿ ಆದಾಗ, ಮತ್ತು ಏಜ್ ಫ್ಯಾಕ್ಟರು ಅದರಿಂದ ಬಂದೇ ಬರ್ತದೆ. ಈ ವೆರಿಕೋಸ್ ವೇನ್ಸಿಂದ ಪ್ರಾಣಕ್ಕೇನಾದರೂ ತೊಂದರೆ ಆಗುವಂತಹ ಸಂಭಾವ್ಯತೆಗಳು ಇರುತ್ತಾ? ಅಂದರೆ ಕ್ರಾನಿಕ್ ಸ್ಟೇಜಲ್ಲಿ ಏಜ್ ಆದಾಗ ಮತ್ತು ಅವ್ರಿಗೆ ಡಯಾಬಿಟಿಕ್ಕು, ಬೇರೆ ಹಾರ್ಟ್ ಪ್ರಾಬ್ಲಮ್ಮು ಅದರಲ್ಲಿದ್ದಾಗ ಆಗುವಂಥ ಚಾನ್ಸಸ್ ಒಂದು 20% ಇರ್ಬೋದು. ಯಾಕಂದರೆ ನಿಮ್ಮದು ವೆರಿಕೋಸ್ ವೇನ್ ಬಂದಾಗ, ಅಂದರೆ ಕ್ರಾನಿಕ್ ಸ್ಟೇಜ್ ಆದಾಗ ನಿಮ್ಮದಲ್ಲಿ ಸರ್ಕ್ಯುಲೇಷನ್ನಿ ಪ್ರಾಬ್ಲಮ್ ಆಗ್ತದೆ. ಅಂದರೆ ಈಗ ಹಾರ್ಟಿಂದ ಬ್ಲಡ್ ಬಂದಾಗ ಮತ್ತು ಹಾರ್ಟಿಗೆ ರಿವರ್ಸ್ ಹೋಗದೇ ಇದ್ದಾಗ ಹಾರ್ಟಿಗೆ ಲೋಡ್ ಜಾಸ್ತಿ ಆಗುತ್ತೆ. ಆವಾಗ ಹಾರ್ಟು ವೀಕ್ ಆಗುವಂಥ ಚಾನ್ಸಸ್ ಇರ್ತದೆ, ಅಂದರೆ ಅಲ್ಲಿ ಫ್ಲೋ ಕಮ್ಮಿ ಆದಾಗ. ಮತ್ತು DVT ಅಂತ ಆಗುತ್ತೆ, ಡೀಪ್ ವೇನ್ ಥ್ರೋಂಬೋಸಿಸ್ಸು. ಅದಾದಾಗ ನೀವು ಇಗ್ನೋರ್ ಮಾಡಿದಾಗ ಆ ಬ್ಲಡ್ ಕ್ಲಾಟ್ ನಿಮಗೆ ಲಂಗ್ಸಿಗೆ ಹೋಗಿ ಎಂಬೋಲಿಸಮ್ ಆಗ್ಬೋದು, ಮತ್ತು ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಂದರೆ ರೇರ್ ಕೇಸು ಆಗುವಂಥ ಚಾನ್ಸಸ್ ತುಂಬ ಇದೆ. ಅದು ಇಗ್ನೋರ್ ಮಾಡೋಂಗಿಲ್ಲ, ಅಂದರೆ ಕ್ರಾನಿಕ್ ಸ್ಟೇಜನ್ನು. ಈಗ ಒಂದು ಚಿಕ್ಕ ವಿರಾಮದ ನಂತರ ಭೇಟಿಯಾಗೋಣ.